ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೋಸ್ಕರ ಇಲ್ಲಿ ಕ್ರಂಚಿ ಚಿಕನ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬಿಗಿನರ್ಸ್ ಕೂಡ ಮಾಡ್ಬೋದು. ಸೊ ಇದನ್ನು ಹೇಗೆ ಮಾಡೋದು ನೋಡ್ಕೊಬರೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಶುಗರ್, ಸ್ವಲ್ಪ ಸೋಯಾ ಸಾಸ್. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ. ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಈಗ. ಸೊ ಇದನ್ನು ನೆನೆಸ್ಕೊಂಡು ಸೈಡ್ಗೆ ಇಟ್ಕೊಳ್ತೀನಿ. ಈಗ ಒಂದು ಬೌಲ್ಗೆ ನಾನು ಕಾರ್ನ್ಫ್ಲೋರ್ ಹಾಕೋತೀನಿ. ಇದಕ್ಕೀಗ ಒಂದು ಮೊಟ್ಟೆ ಸೇರಿಸ್ಕೊಳ್ತೀನಿ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು, ಉಪ್ಪು ನೋಡ್ಕೊಂಡು ಹಾಕೋಬೇಕು, ಆಲ್ರೆಡಿ ಅದಕ್ಕೆ ಹಾಕಿರೋದ್ರಿಂದ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಸೊ ನೋಡ್ಬೋದು ಇಲ್ಲಾಗಿದೆ. ಸೊ ಇವಾಗ ಇದನ್ನ ಸೈಡ್ಗೆ ಇಟ್ಕೊಂಡು ನಾನಿಲ್ಲಿ ಒಂದು ಪ್ಲೇಟಿಗೆ ಕಾರ್ನ್ಫ್ಲೆಕ್ಸ್ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊತೀನಿ. ಕೈಲೇ ಪೌಡ್ರ್ ಮಾಡ್ಕೊಬೋದು. ಚಿಕನ್ ಏನು ಕಲಿಸ್ಕೊಂಡಿದ್ವಿ ಅದನ್ನು ಇದರಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಡಿಪ್ ಮಾಡಿಕೊಂಡು ಕಾರ್ನ್ಫ್ಲೆಕ್ಸ್ಗೆ ನಾವು ನೀಟಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ. ಸೊ ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ, ಸಪ್ರೇಟ್ ಪ್ಲೇಟಿಗೆ. ಸೊ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ನಾವು ಮಾಡ್ಕೊಂಡಿರುವಂಥ ಎಣ್ಣೆ ಡಿಪ್ ಮಾಡ್ಕೊಳ್ಳೋಣ. ನೀಟಾಗಿ ರೆಡಿಯಾಗಿದೆ, ತುಂಬ ರುಚಿಕರವಾಗಿ ಆಗಿದೆ. ಸೊ ಕ್ರಂಚಿ ಚಿಕನ್ ತುಂಬ ಸೂಪರಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.